ವೀಕ್ಷಕರೇ ನಮಸ್ತೆ. ಮಳೆಗಾಲ ಶುರುವಾಗಿದೆ. ಕೃಷಿಕರಿಗೆ ಇನ್ನೂ ಬಿಡುವಿರದ ದಿನಗಳು. ನಾವೀಗ ಇರುವಂಥದ್ದು ಕಿದುವಿನಲ್ಲಿರುವ ನೆಟ್ಟಣ ಸಮೀಪದ ಕಿದುವಿನಲ್ಲಿರುವ ICAR CPCRI ಸಂಶೋಧನಾ ಕೇಂದ್ರದಲ್ಲಿ ನಮ್ಮ ಬೆಳೆಗಾರರಿಗೆ ಅಥವಾ ಕೃಷಿಕರಿಗೆ ಒಂದಷ್ಟು ಮಾಹಿತಿಗಳನ್ನು ಹೇಳುವಂಥ ಹೊತ್ತು ಈ ಕೇಂದ್ರದ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ದಿವಾಕರ್ ವೈ ಅವರಲ್ಲಿ ಮಾತನಾಡೋಣ. ಕೃಷಿಕರಿಗೆ ಅಥವಾ ಬೆಳೆಗಾರರಿಗೆ ಒಂದಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ವೀಕ್ಷಕರೇ, ಈಗಾಗಲೇ ಉಲ್ಲೇಖ ಮಾಡಿದೆ, ಈ ಒಂದು CPCRIನಲ್ಲಿ ವಿಜ್ಞಾನಿ ಆಗಿರುವಂಥವರು ಡಾಕ್ಟರ್ ದಿವಾಕರ್ ವೈ ನಮ್ಮೊಂದಿಗಿದ್ದಾರೆ. ದಿವಾಕರ್ ಸರ್ ನಮಸ್ತೆ. ನಮಸ್ಕಾರ. ನಾನು ಈಗಾಗಲೇ ಉಲ್ಲೇಖ ಮಾಡ್ತಾ ಇದ್ದೆ, ಈ ಮಳೆಗಾಲ ಆರಂಭಗೊಂಡಿದೆ. ಎಲ್ಲ ಕೃಷಿಕರಿಗೂ ಕೂಡ ಇನ್ನು ಬಿಡುವಿರದ ದಿನಗಳು. ತಮ್ಮ ಈ ಒಂದು CPCRI ಕೂಡ ಸಿದ್ಧವಾಗಿ ನಿಂತಿದೆ. ಬೆಳೆಗಾರರಿಗೆ ಅಥವಾ ಕೃಷಿಕರಿಗೆ ಪೂರಕವಾಗಿ ಈ ಇಲಾಖೆ ಏನು ಮಾಡುತ್ತೆ? ನೀವು ಹೇಳ್ದಂಗೆ ಈಗ ಮಾನ್ಸೂನ್ ಸ್ಟಾರ್ಟ್ ಆಗಿದೆ. ಈ ಸಲ ಸ್ವಲ್ಪ ಅರ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗಿರೋದ್ರಿಂದ ಯಾರಿಗೂ ಪ್ಲ್ಯಾನ್ಡಾಗಿ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗಿದೆ. ಪ್ಲ್ಯಾಂಟಿಂಗ್ ಆಗಿರ್ಬೋದು, ನಿಮಗೆ ನಮ್ಮ ಮದ್ದು ಬಿಡೋದಾಗಿರ್ಬೋದು ಎಲ್ಲವೂ. ಸೊ ನಮ್ಮ CPCRI ಸಂಶೋಧನಾ ಕೇಂದ್ರ ಬಗ್ಗೆ ಹೇಳೋದಾದರೆ, ಇದು 1972ರಲ್ಲಿ ಸೀಡ್ ಫಾರ್ಮ್ ಆಗಿ ಸ್ಟಾರ್ಟ್ ಆಯಿತು. ಸೊ ಮುಖ್ಯ ಉದ್ದೇಶ ಏನಾಗಿತ್ತಪ್ಪ ಅವಾಗ ಅಂದರೆ, ಇಲ್ಲಿ ಒಂದು ತೆಂಗು ಮತ್ತು ಅಡಿಕೆ ಹಾಗೂ ಕೊಕ್ಕೋ ಈ ಮೂರು ಬೆಳೆಗಳಲ್ಲಿ ಒಂದು ಉತ್ತಮ ಗುಣಮಟ್ಟದ ಸಸಿನ ಇಲ್ಲಿ ಅಭಿವೃದ್ಧಿಪಡಿಸಿ ರೈತರಿಗೆ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡೋಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆ ಇನಿಷಿಯಲಿ ಸ್ಟಾರ್ಟ್ ಆಯಿತು. ನಂತರ ಈ ಸಂಸ್ಥೆ 1998ರಲ್ಲಿ ಅಂತಾರಾಷ್ಟ್ರೀಯ ತೆಂಗು ಅನುವಂಶೀಯ ಬ್ಯಾಂಕ್ ಅನ್ನೋದು ಕೂಡ ಸೌತ್ ಏಷ್ಯಾ ಮತ್ತು ಮಿಡಲ್ ಈಸ್ಟ್ ಸೆಂಟರ್ಗೆ ಇಲ್ಲಿ ಅದನ್ನು ಸ್ಥಾಪನೆಗೊಂಡು. ಸೊ ಇದು ಪ್ರಪಂಚದಾದ್ಯಂತ ಬರೀ 5 ಕಡೆ ಇರೋಂಥದ್ದು. ಅದರಲ್ಲಿ ಸೌತ್ ಏಷ್ಯಾ ಮತ್ತು ಮಿಡಲ್ ಈಸ್ಟಿಗೆ ನೋಡಲ್ ಆಗಿ ಇಲ್ಲಿದೆ. ಸೊ ಈ ಒಂದು ನಮ್ಮ CPCRI ಸಂಶೋಧನಾ ಕೇಂದ್ರ ಆಲ್ಮೋಸ್ಟ್ ಒಂದು 300 ಎಕರೆ ಜಾಗದಲ್ಲಿ ವಿಸ್ತೀರ್ಣವಾಗಿದ್ದು, ಇಲ್ಲಿ ನಾವು ಈ ಆಲ್ಮೋಸ್ಟ್ ಶ್ರೀಲಂಕಾ, ಬಾಂಗ್ಲಾದೇಶ್, ಶ್ರೀಲಂಕಾ ಹಾಗೆ ಇತರ ರಾಷ್ಟ್ರಗಳಿಂದ ತೆಂಗಿನ ಒಂದು ಉತ್ತಮವಾದ ತೆಂಗಿನ ತಳಿಗಳನ್ನು ಆಯ್ದು ಇಲ್ಲಿ ಫೀಲ್ಡ್ ಜೀನ್ ಬ್ಯಾಂಕಲ್ಲಿ ನಾವು ಅದನ್ನು ಮ್ಯಾನೇಜ್ ಮಾಡ್ತಿದ್ದೀವಿ. ಅದರ ಇನ್ನೊಂದು ಉದ್ದೇಶ ಏನಪ್ಪ ಅಂದರೆ, ಈ ಒಂದು ಏನು ನಾವು ತೆಂಗಿನ ಜಂಪ್ ಪ್ಲಾಸಮ್ಸ್ನ ಇಲ್ಲಿ ಮೇಂಟೈನ್ ಮಾಡ್ತಿದ್ದೀವಿ, ಇದನ್ನು ಕ್ಯಾರೆಕ್ಟರೈಸ್ ಕೂಡ ಮಾಡ್ತೀವಿ. ಅಂದರೆ ಯಾವ ಒಂದು ಪರ್ಟಿಕ್ಯುಲರ್ ಕ್ಯಾರೆಕ್ಟ್ರಿಗೆ ಅದು ಚೆನ್ನಾಗಿದೆ ಪರ್ಫಾರ್ಮೆನ್ಸ್, ಫಾರ್ ಎಕ್ಸಾಂಪಲ್ ಇಳುವರಿ ಆಗಿರ್ಬೋದು, ಅಥವಾ ತೆಂಗಿನ ಎಳೆನೀರಿನ ಒಂದು ನೀರಿನ ಕಂಟೆಂಟು, ಸಿಹಿಯ ಅಂಶ, ಹಾಗೆ ಆಯಿಲ್ ಕಂಟೆಂಟು, ಹಾಗೆ ಸಾಕಷ್ಟು ಅಂಶಗಳಿಗೆ ಅದನ್ನು ನಾವು ಕ್ಯಾರೆಕ್ಟರೈಸ್ ಮಾಡ್ತೀವಿ. ಕ್ಯಾರೆಕ್ಟರೈಸ್ ಮಾಡಿ ನಂತರ ಅದನ್ನು ಎವ್ಯಾಲ್ಯೂಯೇಷನ್ ಮಾಡಿ ಇತರ ಲೊಕ್ಯಾಲಿಟಿಗಳಲ್ಲೂ ಕೂಡ ಅದನ್ನು ಮಲ್ಟಿ ಲೊಕೇಶನ್ ಟ್ರಯಲ್ಸ್ ಅಂತ ಕರಿತೀವಿ, ಅಲ್ಲಿಯೂ ಕೂಡ ಇದನ್ನು ಸಪ್ಲೈ ಮಾಡಿ ಇಲ್ಲಿಂದ ಅಲ್ಲಿಯೂ ಎವ್ಯಾಲ್ಯೂಯೇಷನ್ ಆಗಿ ಅಲ್ಲೂ ಕೂಡ ಅದು ಚೆನ್ನಾಗಿ ಪರ್ಫಾರ್ಮ್ ಆಗ್ತಿದ್ದಾಗ ಆ ಒಂದು ಲೊಕ್ಯಾಲಿಟಿಗಳಿಗೆ ಅದನ್ನು ಒಂದು ಸಸಿಯಾಗಿ ಅಭಿವೃದ್ಧಿಪಡಿಸಿ ಅದನ್ನು ವೆರೈಟಿ ರಿಲೀಸ್ ಮಾಡಿ ಅದನ್ನು ರೈತರಿಗೆ ಒದಗಿಸುವಂಥದ್ದು. ಸೊ ಹೀಗೆ ನಮ್ಮ ಸಂಸ್ಥೆಯಿಂದ ಇದುವರೆಗೆ ಆಲ್ಮೋಸ್ಟ್ ಒಂದು 24 ತೆಂಗಿನ ತಳಿಗಳು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಗಿಡ್ಡ ತಳಿಗಳು ಇರ್ಬೋದು, ಎತ್ತರ ತಳಿ ಇರ್ಬೋದು, ಹಾಗೆ ಹೈಬ್ರಿಡ್ ತಳಿ ಕೂಡ ಇದೆ. ಹೈಬ್ರಿಡಲ್ಲಿ 2 ಥರ ಬರುತ್ತೆ. ಇದುವರೆಗೂ ನಾವು ಕೊಡುತ್ತಿರುವಂಥ ತೆಂಗಿನ ಗಿಡಗಳಲ್ಲಿ ಒಂದು ಡ್ವಾರ್ಫ್ ಇಂಟು ಟಾಲ್, ಅಂದರೆ D ಇಂಟು T ಅಂತ ಸಾಧಾರಣವಾಗಿ ಕರೀತಾರೆ ಅದನ್ನು. ಅದೇ ರೀತಿ ಇನ್ನೊಂದೇನಪ್ಪ ಅಂದರೆ ಟಾಲ್ ಇಂಟು ಡ್ವಾರ್ಫ್, ಇದನ್ನು T ಇಂಟು D ಅಂತಲೂ ಕೂಡ ಕರೀತಾರೆ. ಈ ಡ್ವಾರ್ಫ್ ಇಂಟು ಟಾಲಲ್ಲಿ ಏನಾಗುತ್ತೆ ಅಂದರೆ, ಈ ಡ್ವಾರ್ಫ್ ಗಿಡಗಳನ್ನ ತಾಯ್ಮರವಾಗಿ ಅದನ್ನು ಉಪಯೋಗಿಸಿರ್ತೀವಿ ಹೈಬ್ರಿಡೇಷನ್ ಪ್ರೋಗ್ರಾಮಲ್ಲಿ. ಟಾಲ್ನ ಸೆಲೆಕ್ಟೆಡ್ ಆಯ್ಕೆ ಮಾಡಿರುವಂಥ ಒಂದು ಟಾಲ್ ಮರಗಳನ್ನ ಪರಾಗರೇಣುಗಳನ್ನ ತೊಗೊಬಂದು ನಾವು ಕಂಟ್ರೋಲ್ಡ್ ಕಂಡೀಷನಲ್ಲಿ ಅದನ್ನು ಪಾಲಿನೇಷನ್ ಮಾಡಿ, ಬ್ಯಾಗಿಂಗ್ ಎಲ್ಲ ಮಾಡಿ ಪಾಲಿನೇಷನ್ ಮಾಡಿ ಅಭಿವೃದ್ಧಿ ಪಡಿಸೋಂಥದ್ದು. ಸೊ ಇದು ಹೇಗಪ್ಪ ಅಂದರೆ, ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಕಾಂಬಿನೇಷನಲ್ಲಿ ನಾವು ಹೈಬ್ರಿಡೇಷನ್ ಮಾಡಿ ಅದನ್ನು ನಂತರ ಎವ್ಯಾಲ್ಯೂಷನ್ ಮಾಡಿ ಅದರಲ್ಲಿ ಯಾವುದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರುತ್ತೆ ಅಂಥ ತಳಿಗಳನ್ನ, ಅಂಥ ಹೈಬ್ರಿಡ್ಗಳನ್ನ ಮಾತ್ರ ಬಿಡುಗಡೆ ಮಾಡಿ ಅದನ್ನು ರೈತರಿಗೆ ಕೊಡ್ತಿರೋಂಥದ್ದು. ಈ ನಿಟ್ಟಿನಲ್ಲಿ ನಮ್ಮಲ್ಲಿ ಡ್ವಾರ್ಫ್ ಇಂಟು ಟಾಲಲ್ಲಿ ಚಂದ್ರಶಂಕರ ಅಂತ ಒಂದಿದೆ, ಹಾಗೆ ಕಲ್ಪಶ್ರೇಷ್ಠ ಅಂತ ಒಂದಿದೆ, ಹಾಗೆ ಕಲ್ಪ ಸಮೃದ್ಧಿ ಅಂತ 3 ಹೈಬ್ರಿಡ್ ತಳಿಗಳಿದೆ. ಅದಲ್ಲದೆ ಎತ್ತರ ಇಂಟು ಗಿಡ್ಡ ಅಂದರೆ ಟಾಲ್ ಇಂಟು ಡ್ವಾರ್ಫಲ್ಲಿ ನಮ್ಮಲ್ಲಿ ಕೇರಶಂಕರ ಅಂತ ಒಂದು, ಹಾಗೆ ಚಂದ್ರಲಕ್ಷ ಅಂತ ಒಂದು. ಸೊ ಈ 2 ಹೈಬ್ರಿಡ್ಸು ನಮ್ಮಲ್ಲಿದೆ. ಅದೇ ರೀತಿ ಡ್ವಾರ್ಫ್ ಇಂಟು ಟಾಲ್ ಇನ್ನೊಂದು ಕಲ್ಪಶಂಕರ ಅಂತ ಕೂಡ ಇದೆ. ಅದು ನಮ್ಮ ಚೌಗಾಟ್ ಗ್ರೀನ್ ಡ್ವಾರ್ಫ್ ಇಂಟು ವೆಸ್ಟ್ ಕೋಸ್ಟ್ ಟಾಲ್ದು. ಸೊ ಈ ಒಂದು ಕಲ್ಪಶಂಕರ ಅನ್ನೋದೇನಪ್ಪ ಅಂದರೆ, ಎಲ್ಲಿ ರೂಟ್ ವಿಲ್ಟ್ ಜಾಸ್ತಿ ಇರುತ್ತೆ ಅಂಥ ಕಡೆಗೆ ಇದಕ್ಕೊಂದು ರೋಗ ನಿರೋಧಕ ಶಕ್ತಿ ಹೊಂದಿರೋದ್ರಿಂದ ಇದನ್ನು ಅಂಥ ಒಂದು ಪ್ರದೇಶಗಳಿಗೆ ಮಾತ್ರ ಇದನ್ನು ನಾವು ನಾಟಿ ಮಾಡಲಿಕ್ಕೆ ತಿಳಿಸೋಂಥದ್ದು. ಅದೇ ರೀತಿ ನಮ್ಮಲ್ಲಿ ಗಿಡ್ಡ ತಳಿಗಳಲ್ಲೂ ನಾನು ನಿಮಗೆ ಆಗಲೇ ಹೇಳಿದೆ, ತೆಂಗಲ್ಲಿ ಮುಖ್ಯವಾಗಿ 2 ಥರ, ಗಿಡ್ಡ ಮತ್ತು ಎತ್ತರ. ಸೊ ಈ ಗಿಡ್ಡ ತಳಿಗಳಲ್ಲಿ ನಮ್ಮಲ್ಲಿ ಚೌಗಾಟ್ ಆರೆಂಜ್ ಡ್ವಾರ್ಫ್ ಅಂತಿದೆ, ಆರೆಂಜ್ ಕಲರ್ ಕಾಯಿ ನೋಡಿರ್ಬೋದು, ಅದು ಎಳ್ನೀರಿಗೆ ಭಾಳ ಸೂಕ್ತವಾದಂಥದ್ದು. ಅದೇ ಥರ ನಮ್ಮಲ್ಲಿ ಮಲೇಷಿಯನ್ ಯೆಲ್ಲೋ ಡ್ವಾರ್ಫ್ ಅಂದರೆ ಕಲ್ಪ ಜ್ಯೋತಿ ಅನ್ನೋ ಹೆಸರಲ್ಲಿ ಅದನ್ನು ನಾವು ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿರೋಂಥದ್ದು, ಅದು ಕೂಡ ಎಳ್ನೀರಿಗೆ ಆಗ್ತದೆ. ಅದೇ ರೀತಿ ಕಲ್ಪ ಸೂರ್ಯ ಅಂತ ಒಂದಿದೆ, ಅದನ್ನು ಕೂಡ ನಾವು ಎಳ್ನೀರಿಗೋಸ್ಕರ ರಿಲೀಸ್ ಮಾಡಿರೋದು. ಆನಂತರ ಚೌಗಾಟ್ ಗ್ರೀನ್ ಡ್ವಾರ್ಫ್ ಅಂತ ಒಂದು ಗಿಡ್ಡ ತಳಿ ಇದೆ, ಅದು ನಿಮಗೆ ಅತಿ ಬೇಗ ಇಳುವರಿ ಕೊಡಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಬಟ್ ಕಾಯಿ ಸೈಜ್ ಸ್ವಲ್ಪ ಚಿಕ್ಕದಿದ್ರು ಅದು ನಿಮಗೆ ಈ ಒಂದು ಕೊಬ್ಬರಿ ಕೂಡ ಅದನ್ನು ಯೂಸ್ ಮಾಡ್ಬೋದು, ಎಳ್ನೀರು ಕೊಬ್ಬರಿಗೆ. ಸೊ ಇಷ್ಟು ಗಿಡ್ಡ ತಳಿಗಳಿದೆ. ಅದಲ್ಲದೆ ನಾವು ಇತ್ತೀಚೆಗೆ 2025ರಲ್ಲಿ 24ರಲ್ಲಿ ನಾವು ಕಲ್ಪ ಸುವರ್ಣ ಅನ್ನೋ ಒಂದು ಗಿಡ್ಡ ತಳಿನ ಅಭಿವೃದ್ಧಿಪಡಿಸಿ ಬಿಡುಗಡೆ ಮಾಡಿದ್ವಿ. ಈವನ್ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಆ ಒಂದು ತಳಿನ ಡೆಲ್ಲಿಯಲ್ಲಿ ಅದನ್ನು ರಿಲೀಸ್ ಮಾಡಿಸೋದು.
ಸೊ ಇದ್ರ ಏನಪ್ಪ ಸ್ಪೆಷಲ್ ಕ್ಯಾರೆಕ್ಟರ್ ಅಂದರೆ ಇದು ನಿಮಗೆ ಎಳ್ನೀರು ಕೊಬ್ಬರಿ ಎರಡಕ್ಕೂ ಆಗುತ್ತೆ. ಗಿಡ್ಡ ತಳಿ ಇದ್ರೂ ಕೂಡ ನಿಮಗೆ ಎಳ್ನೀರು ಕೊಬ್ಬರಿ ಎರಡಕ್ಕೂ ಆಗುತ್ತೆ. ಅದರಲ್ಲಿ ಎಳ್ನೀರಲ್ಲಿ ಏನಪ್ಪ ಅಂದರೆ ಒಂದು ಉತ್ತಮ ಗುಣಮಟ್ಟದ ಎಳ್ನೀರು ಅಂದರೆ ಸಿಹಿಯಾಗಿರುತ್ತೆ, ಜೊತೆಗೆ ಕ್ವಾಂಟಿಟಿ ಕೂಡ ಜಾಸ್ತಿ ಇರುತ್ತೆ. ಆಲ್ಮೋಸ್ಟ್ ನಿಮಗೆ ಒಂದು 400 ರಿಂದ 420 ml ಅಷ್ಟು ಎಳ್ನೀರು ಸಿಗುತ್ತೆ. ಅದನ್ನು ಕೊಬ್ಬರಿ ಮಾಡಿದ್ರೂ ಕೂಡ ನಿಮಗೆ ಒಳ್ಳೆ ರೀತಿಯ ಉತ್ತಮ ಗುಣಮಟ್ಟದ ಕೊಬ್ಬರಿ, ಆವರೇಜ್ ಒಂದು 170 ಗ್ರಾಮ್ ಅಷ್ಟು ಕೊಬ್ಬರಿ ಕೂಡ ಒಂದು ಕಾಯಲ್ಲಿ ಸಿಗುತ್ತೆ. ಸೊ ಇಷ್ಟು ಗಿಡ್ಡ ತಳಿಗಳು ನಮ್ಮಲ್ಲಿ ಅವೈಲಬಲ್ ಇದೆ. ಇದಲ್ಲದೆ ಎತ್ತರ ತಳಿಗಳಲ್ಲಿ ಸಾಧಾರಣವಾಗಿ ಈ ಒಂದು ನಮ್ಮ ಪ್ರದೇಶದಲ್ಲಿ ಬೆಳೆಯುವಂಥದ್ದು ಅಂದರೆ ಪಶ್ಚಿಮ ಕರಾವಳಿ ಎತ್ತರ ತಳಿ ಅಂತ, ನಾವು ಕೇರಳಂ ಅಂತ ಆ ಒಂದು ತಳಿ ಹೆಸರು. ಆ ಒಂದು ತಳಿ ಕೂಡ ನಮ್ಮಲ್ಲಿದೆ. ಅದೇ ರೀತಿ ಚಂದ್ರಕಲ್ಪ, ಕೇರಚಂದ್ರ, ಕಲ್ಪ ಶತಾಬ್ದಿ, ಕಲ್ಪರತ್ನ. ಸೊ ಇವೆಲ್ಲವೂ ಸಾಕಷ್ಟು ತಳಿಗಳೆಲ್ಲ ಇವು ಏನಪ್ಪ ಅಂದರೆ ನಿಮಗೆ ಎಳ್ನೀರು ಕೊಬ್ಬರಿ ಎರಡಕ್ಕೂ ಆಗುತ್ತೆ. ಬಟ್ ಟಾಲ್ ವೆರೈಟೀಸಲ್ಲಿ ಏನು ಅಂದರೆ ಸ್ವಲ್ಪ ನೀವು ಒಂದು 6-7 ವರ್ಷದ ತನಕ ಇಳುವರಿಗೆ ಕಾಯಬೇಕಾಗತ್ತೆ. ಅದೇ ಡ್ವಾರ್ಫ್ ಆದರೆ ನಿಮಗೆ 3 ಇಲ್ಲ 4ನೇ ವರ್ಷಕ್ಕೆ ಇಳುವರಿ ಸ್ಟಾರ್ಟ್ ಆಗುತ್ತೆ. ಹೈಬ್ರಿಡ್ಸ್ ಕೂಡ ಈಗ ನಾವು ಗಿಡ್ಡಮರ ಮತ್ತು ಎತ್ತರ ತಳಿಗಳನ್ನ ಕಾಂಬಿನೇಷನಲ್ಲಿ ಮಾಡಿರೋದ್ರಿಂದ ಅವು ಕೂಡ ನಿಮಗೆ 3 ರಿಂದ 4ನೇ ವರ್ಷಕ್ಕೆ ಇಳುವರಿ ಕೊಡಲು ಪ್ರಾರಂಭಿಸುತ್ತೆ. ಮತ್ತು ಅದು ಕೂಡ ನಿಮಗೆ ಎಳನೀರು ಕೊಬ್ಬರಿ ಎರಡಕ್ಕೂ ಸೂಕ್ತವಾಗಿರುವಂಥದ್ದು. ಸೊ ಇಷ್ಟೆಲ್ಲ ಗಿಡಗಳನ್ನ ನಾವು ಇಲ್ಲಿ ಅಭಿವೃದ್ಧಿಪಡಿಸಿ ಸಸಿ ಉತ್ಪಾದನೆ ಮಾಡಿ ರೈತರಿಗೆ ದೇಶದಾದ್ಯಂತ ಬೇರೆ ಬೇರೆ ಕಡೆಗಳಿಂದ ಇಲ್ಲಿ ಬಂದು ಗಿಡಗಳನ್ನ ತೊಗೊಂಡೋಗ್ತಾರೆ. ಬಹುಶಃ ಈ ಗಿಡಗಳನ್ನು ರೈತರು ಪಡೆಯೋ ಬಗ್ಗೆ ಹೇಗೆ? ಸೊ ನಮ್ಮಲ್ಲಿ ಏನಿಲ್ಲ, ಈಗ ನೋಡಿ ವರ್ಷ ಪೂರ್ತಿ ಅರ್ಜಿ ಬರ್ತಾ ಇರುತ್ತೆ. ನಮ್ಮಲ್ಲಿ ಫೋನ್ ನಂಬರ್ ಇದೆ, ನಮ್ಮ ಲ್ಯಾಂಡ್ಲೈನ್ ನಂಬರ್. ಕೆಲವರಿಗೆ ಮೇಲ್ ಮಾಡೋಕ್ಕೆ ಕಷ್ಟ ಆಗ್ಬೋದು, ಪೋಸ್ಟ್ ಮಾಡೋಕ್ಕೆ ಕಷ್ಟ ಅಂದರೆ ಲ್ಯಾಂಡ್ಲೈನ್ ನಂಬರ್ ಇದೆ 08257298220. ಸೊ ಈ ನಂಬರ್ಗೆ ಕರೆ ಮಾಡಿದಾಗ ನಮ್ಮಲ್ಲಿ ಅದನ್ನು ಅವ್ರು ಏನಾದರೂ ರಿಕ್ವೆಸ್ಟ್ ಇದ್ದರೆ ಅದನ್ನು ಹಂಗೆ ಡೈರೆಕ್ಟಾಗಿ ಬುಕ್ಕಲ್ಲಿ ಎಂಟ್ರ್ ಮಾಡ್ಕೋತಾರೆ. ಅವ್ರ ಅಪ್ಲಿಕೇಶನ್ ಯಾವ ತಳಿಬೇಕು ಏನು, ಅವ್ರಿಗೆ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಇದ್ದರೆ ಯಾವ ತಳಿಬೇಕು, ಯಾವುದು ನಮ್ಮೂರಿಗೆ ಯಾವ್ದು ಸೂಕ್ತವಾಗಿದೆ ಅಂತ. ಸೊ ಅದ್ರ ಬಗ್ಗೆ ಕೂಡ ಅವರಿಗೆಲ್ಲ ಮಾಹಿತಿ ನೀಡಿ ಅವ್ರಿಗೆ ಯಾವ ತಳಿ ಬೇಕಾ, ಎಷ್ಟು ಬೇಕಾ ಅನ್ನೋದು ಕೂಡ ನಾವು ಅಲ್ಲಿ ಎಂಟ್ರ್ ಮಾಡಿಕೊಂಡು ನಂತರ ಈಗ ಮೇ ಕೊನೆ ಅಷ್ಟೊತ್ತಿಗೆ ನಮ್ಮಲ್ಲಿ ಪ್ರೊಡಕ್ಷನ್ ಎಷ್ಟಿದೆ, ಡಿಮ್ಯಾಂಡ್ ಎಷ್ಟಿದೆ ಅದರ ಒಂದು ಇದ್ರ ಮೇಲೆ ಪ್ರತಿಯೊಬ್ಬರಿಗೂ ಅಲಾಟ್ ಮಾಡಿ ಅವ್ರಿಗೆ ಫೋನ್ ಮಾಡಿ ತಿಳಿಸ್ತೀವಿ. ಅವರು ಈ ಜೂನ್ ಸ್ಟಾರ್ಟಿಂಗಲ್ಲಿ ಬಂದು ತೊಗೊಂಡೋಗ್ಬೋದು. ಈಗ ಯಾರ್ಯಾರ್ದು ತೋಟದ ಕೆಲವ್ರದೆಲ್ಲ ತೋಟ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರದ್ದು ಲೆವೆಲ್ ಇರುತ್ತೆ ಜಾಗ, ಇನ್ನು ಕೆಲವರು ತಗ್ಗು ಪ್ರದೇಶದಲ್ಲಿ ಇರುತ್ತೆ. ಸೊ ಸಾಧಾರಣ ತಗ್ಗು ಪ್ರದೇಶದಲ್ಲಿ ಮತ್ತು ಜಾಸ್ತಿ ಮಳೆ ಇದ್ದು ನೀರು ನಿಲ್ಲುವಂಥ ಜಾಗದಲ್ಲಿ ಅವರಿಗೆಲ್ಲ ನಾವು ಸಾಧಾರಣ ಮಳೆಗಾಲ ಮುಗಿದ ಮೇಲೆ ಅಂದರೆ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ ಪ್ಲಾಂಟಿಂಗ್ ಮಾಡೋಕ್ಕೆ ಸಜೆಸ್ಟ್ ಮಾಡ್ತೀವಿ. ಇಲ್ಲ ಲೆವೆಲ್ ಲ್ಯಾಂಡ್ ಇದೆ, ಮಳೆ ಕೂಡ ಅಷ್ಟೇನು ಪ್ರಾಬ್ಲಮ್ ಇಲ್ಲ ಅನ್ನೋರು ಬೇಕಾದ್ರೆ ಈಗ ಮಾನ್ಸೂನ್ ಸ್ಟಾರ್ಟ್ ಆಗಿದೆಯಲ್ಲ, ಈಗ ಮೇ ಕೊನೆಗೆ ಜೂನಿಗೆ ಪ್ಲಾಂಟಿಂಗ್ ಮಾಡ್ಕೋ. ಇದು ಆಲ್ಮೋಸ್ಟ್ ಸ್ವಲ್ಪ ಸೂಕ್ತ ಸಮಯನೇ. ಸೊ ಈ ಟೈಮಲ್ಲಿ ಕೂಡ ಅವರು ಪ್ಲಾಂಟಿಂಗ್ ಮಾಡ್ಕೋಬೋದು. ಓಕೆ, ಇದ್ರ ಜೊತೆಗೆ ಈ ರೈತರಿಗೆ ಅಥವಾ ಬೆಳೆಗಾರರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳು ಇಲ್ಲೂ ಕೂಡ ಸೆಮಿನಾರ್ಗಳು, ಅದೇ ರೀತಿಯಲ್ಲಿ ಕೃಷಿ ಮೇಳಗಳಲ್ಲಿ ನಡೀತಾ ಇದೆ. ಯಾವ ಬಗೆಯ ಕಾರ್ಯಕ್ರಮಗಳೆಲ್ಲ? ಈಗ ನಮ್ಮಲ್ಲೂ ಕೂಡ ಪ್ರತಿ ವರ್ಷ ನಾವು ಮುಖ್ಯವಾಗಿ ಏನಪ್ಪ ಅಂದರೆ ಈಗ ಇಲ್ಲಿ ಮೇಯ್ನಾಗಿ ಆಗೋಂಥ ಕೆಲಸ ಏನು ಅಂದರೆ ಒಂದು ಉತ್ತಮ ಗುಣಮಟ್ಟದ ಸಸಿ ಉತ್ಪಾದನೆ ಹೇಗೆ ಮಾಡಬೇಕು, ಅದರಲ್ಲೂ ಮುಖ್ಯವಾಗಿ ತಾಯಿ ಮರದ ಆಯ್ಕೆ. ಸೊ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು ಈ ತೆಂಗಿನ ನಮ್ಮ ಸಂಸ್ಥೆಯಲ್ಲಿ ನಾವು ರಿಲೀಸ್ ಮಾಡಿರುವಂಥ ಎಲ್ಲ ವೆರೈಟಿಗಳ ಒಂದು ತಾಯಿ ಮರ ನಮ್ಮಲ್ಲಿದೆ. ಸೊ ಆ ತಾಯಿ ಮರಗಳನ್ನ ಯಾವ ರೀತಿ ಆಯ್ಕೆ ಮಾಡ್ಬೋದು, ನಂತರ ಆಯ್ಕೆ ಮಾಡಿರುವಂಥ ತಾಯಿ ಮರದಿಂದ ಬೀಜದ ಕಾಯಿಗಳನ್ನ ಸೆಲೆಕ್ಟ್ ಮಾಡಿ ಅದನ್ನು ಹೇಗೆ ನರ್ಸರಿಲಿ ನಾವು ನಾಟಿ ಮಾಡಿ ಸಸಿ ಉತ್ಪಾದನೆ ಮಾಡಬೇಕು. ನಂತರ ಸಸಿ ದೊಡ್ಡದಾದ್ಮೇಲೆ ಕೆಲವು ಕ್ಯಾರೆಕ್ಟರ್ಸ್ ಇದೆ, ಆ ಕ್ಯಾರೆಕ್ಟರ್ಸ್ ಮೇಲೆ ನಾವು ಮತ್ತೆ ಸಸಿನೂ ಕೂಡ ಸೆಲೆಕ್ಟ್ ಮಾಡಿ ಕೊಡ್ತೀವಿ. ಸೊ ಇಲ್ಲಿ 3 ಸ್ಟೇಜಲ್ಲಿ ನಾವು ಸೆಲೆಕ್ಷನ್ ಕ್ರೈಟೀರಿಯಾ ಅಡಾಪ್ಟ್ ಮಾಡ್ತೀವಿ. ಒಂದು ತಾಯಿ ಮರದ ಆಯ್ಕೆ, ಇನ್ನೊಂದು ಬೀಜದ ಕಾಯಿ, ನಂತರ ಸಸಿ. ಸೊ ಈ 3 ಸ್ಟೇಜಲ್ಲಿ ನಾವು ಸೆಲೆಕ್ಷನ್ ಮಾಡೋದ್ರಿಂದ ಒಂದು ಉತ್ತಮ ಮಟ್ಟದ ಗಿಡಗಳನ್ನ ರೈತರಿಗೆ ಒದಗಿಸೋಕ್ಕೆ ನಮಗೊಂದು ಅವಕಾಶ ಇದೆ. ಸೊ ಹಾಗಾಗಿ ರೈತರು ಕೂಡ ನಾವು ಸಾಧಾರಣವಾಗಿ ಬರೋರಿಗೆಲ್ಲ ಹೇಳೋದು ಅಷ್ಟು ತೆಂಗಾಗಲಿ ಅಡಿಕೆ ಆಗಲಿ ಬರೀ ಇಷ್ಟು ಮಾತ್ರ ಅಲ್ಲ, ಯಾವುದೇ ಬಹುವಾರ್ಷಿಕ ಬೆಳೆ ಬೆಳೀಲಿ ಒಂದು ಉತ್ತಮ ಗುಣಮಟ್ಟದ ಗಿಡಗಳ ಆಯ್ಕೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ನೋಡಿ, ಈಗ ಅದು ಇಳುವರಿ ಕೊಡಲಿಕ್ಕೆ ನಿಮಗೆ ಫಾರ್ ಎಕ್ಸಾಂಪಲ್ ತೆಂಗು ನಾನು ಹೇಳೋದಾದರೆ ಒಂದು 3-4 ವರ್ಷ ಕಾಯಬೇಕು. ಹೈಬ್ರಿಡ್ ಆಗಿರಲಿ, ಗಿಡ್ಡ ತಳಿ ಆಗಿರ್ಬೋದು. ಟಾಲ್ ಆದರೆ 6-7 ವರ್ಷ ಕಾಯಬೇಕು. ನಂತರ ಅದರ ಒಂದು ಸ್ಟೆಬಿಲೈಸ್ಡ್ ಈಲ್ಡ್ ನೋಡೋದಕ್ಕೆ ನೀವು 10 ವರ್ಷದ ನಂತರ ಅಥವಾ 15 ವರ್ಷದ ನಂತರ ಒಂದು 5 ವರ್ಷದ ತನಕ ಕಾಯಬೇಕಾಗತ್ತೆ. ಸೊ ಅದು ನೀವು ಆಲ್ಮೋಸ್ಟ್ ಒಂದು 20 ವರ್ಷದ ತನಕ ನಿಮ್ಮ ತೋಟದಲ್ಲಿ ಅದನ್ನು ನೋಡಿ ಎವ್ಯಾಲ್ಯೂಯೇಷನ್ ಮಾಡೋಷ್ಟೊತ್ತಿಗೆ ನಿಮ್ಮ ಒಂದು ಟೈಮು ವೇಸ್ಟ್ ಆಗುತ್ತೆ. ಆ ಜಾಗ ಕೂಡ ನೀವು ಬೇರೆದಕ್ಕೆ ಉಪಯೋಗ ಮಾಡ್ಕೊಳಕ್ಕಾಗಲ್ಲ. ಜೊತೆಗೆ ಎಲ್ಲದಕ್ಕಿಂತ ಇಂಪಾರ್ಟೆಂಟಾಗಿ ಟೈಮು, ನಿಮ್ಮ ಒಂದು ಅಮೂಲ್ಯವಾದ ಸಮಯನ ಕೊಟ್ಟಿರ್ತೀರ. ಸೊ ಹಾಗಾಗಿ ನೀವು ಎಲ್ಲೇ ಗಿಡ ತೊಗೊಳ್ಳಿ, ಯಾವುದೇ ಬೆಳೆ ಆಗಿರಲಿ, ಬಹುವಾರ್ಷಿಕ ಬೆಳೆಗಳಲ್ಲಿ ಒಂದು ರೆಕಗ್ನೈಸ್ ಇರುವಂಥ ತಾಯಿ ಮರದ ಆಯ್ಕೆ ಅಂದರೆ ಒಳ್ಳೆ ಉತ್ತಮ ರೀತಿಯಲ್ಲಿ ತಾಯಿ ಮರದ ಆಯ್ಕೆ ಮಾಡಿ ಸಸಿ ಆಯ್ಕೆ ಮಾಡಿ ಕೊಡುವಂಥ ಜಾಗದಲ್ಲಿ ಹೋಗಿ ತೊಗೊಂಡ್ರೆ ಅವರಿಗೆ ಒಂದು ಅಟ್ಲೀಸ್ಟ್ ಒಂದು 60 to 70% ಸಕ್ಸಸ್ ಅಲ್ಲೇ ಸಿಕ್ಬಿಡುತ್ತೆ. ಇನ್ನು ಉಳಿದಿದ್ದು ಅವರ ಮ್ಯಾನೇಜ್ಮೆಂಟ್ ಯಾವ ರೀತಿ ಅವ್ರು ಮ್ಯಾನೇಜ್ ಮಾಡ್ತಾರೆ ಅದ್ರ ಮೇಲೆ ಆಧಾರವಾಗಿರುತ್ತೆ. ಬಹುಶಃ ಇಲ್ಲೇ ಕೆಲವು ನರ್ಸರಿಯಲ್ಲಿ ಗಿಡಗಳೆಲ್ಲ ಕಾಣ್ತಾ ಇದೆ. ಇದು ಯಾವ ತಳಿ ಸರ್? ಇಲ್ಲಿ ನಮ್ಮಿರೋದ್ರಲ್ಲಿ ಈಗ ಡಾರ್ಕ್ ಇಂಟು ಟಾಲ್ ಹೈಬ್ರಿಡ್ ನಾನು ನಿಮ್ಗೆ ಹೇಳಿದೆ, ಚಂದ್ರಶಂಕರ ಅಂತ ಅದು ಇದೆ. ಅದೇ ರೀತಿ ಟಾಲ್ ಇಂಟು ಡಾರ್ಕ್ ಕೇರಶಂಕರ ಇದೆ. ಕಲ್ಪ ಸುವರ್ಣ ಅಂತ ನಾನು ನಿಮಗೆ ಹೇಳಿದೆ, ಅದು ಕೂಡ ಇದೆ. ಆಮೇಲೆ ನಮ್ಮ ಪಶ್ಚಿಮ ಕರಾವಳಿ ಎತ್ತರ ತಳಿ ಅದು ಇದೆ. ಸೊ ಬೇರೆ ಬೇರೆ ಬೆಡ್ಡಲ್ಲಿ ಬೇರೆ ಬೇರೆ ತಳಿಗಳು ನಾವಿಲ್ಲಿ ಪ್ಲಾಂಟಿಂಗ್ ಮಾಡಿರ್ತೀವಿ. ಸೊ ರೈತರಿಗೆ ಏನು ಮಾಡ್ತೀವಿ, ಅವ್ರು ಬಂದಾಗ ಅವ್ರು ಯಾವ ತಳಿ ಬೇಕು ಅವ್ರು ನರ್ಸರಿಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಉತ್ತಮ ಗುಣಮಟ್ಟ ಇರುವಂಥ ಸಸಿಗಳನ್ನ ಆಯ್ಕೆ ಮಾಡಿ ಅವ್ರಿಗೆ ಕೊಡ್ತೀವಿ. ಸರ್, ಇಲ್ಲಿ ಪ್ರಧಾನವಾಗಿರುವಂಥದ್ದು ತೆಂಗು. ಬಹುಶಃ ತಾವು ಕೂಡ ಅದರ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಈ ಭಾಗದಲ್ಲಿ ಅಡಿಕೆ ಕೃಷಿಕರು, ಬೆಳೆಗಾರರು ಹೆಚ್ಚಿರುವಂಥದ್ದು, ಅವರಿಗೇನು ಮಾಹಿತಿ ಇದೆ? ನಮ್ಮಲ್ಲಿ ಅಡಿಕೆ ಕೂಡ ಉತ್ತಮ ಗುಣಮಟ್ಟದ ಅಡಿಕೆ ಸಸಿಗಳು ಕೂಡ ದೊರೆಯುತ್ತೆ. ಅದರಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ಮಂಗಳ, ಸುಮಂಗಳ, ಮಧುರ ಮಂಗಳ,
ಸ್ವರ್ಣಮಂಗಳ, ಮೋಹಿತ ನಗರ ಮತ್ತು ಶತಮಂಗಳ ಈ ಇಷ್ಟು ತಳಿಗಳ ಒಂದು ಉತ್ತಮ ಗುಣಮಟ್ಟದ ಬೀಜದ ಕಾಯಿ ಜೊತೆಗೆ ಸಸಿಗಳು ಕೂಡ ದೊರೆಯುತ್ತೆ. ಬೀಜದ ಕಾಯಿಗಳು ಸಾಧಾರಣವಾಗಿ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ ಒಂದು 4 ತಿಂಗಳುಗಳ ಟೈಮಲ್ಲಿ ಸಿಗುತ್ತೆ. ಇನ್ನು ಸಸಿಗಳಾದರೆ ಈಗ ಆಲ್ಮೋಸ್ಟ್ ನಾವು ಡಿಸ್ಟ್ರಿಬ್ಯೂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಜೂನ್, ಜುಲೈ, ಆಗಸ್ಟ್ ಈ ಮ್ಯಾಕ್ಸಿಮಮ್ ಈ 3 ತಿಂಗಳಲ್ಲಿ ಎಲ್ಲ ಸಸಿಗಳು ಖಾಲಿ ಆಗುತ್ತೆ. ಸೊ ಈಗ ಅಡಿಕೆ ಅನ್ನೋದಾದರೆ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ನಮ್ಮಲ್ಲಿ ಒಂದು 6 ಡಿಫ್ರೆಂಟ್ ಬೇರೆ ಬೇರೆ ತಳಿಗಳ ಒಂದು ಸಸಿಗಳು ನಮ್ಮಲ್ಲಿ ಸಿಗುತ್ತೆ. ಅದು ಕೂಡ ತೆಂಗಿನ ಹಾಗೆಯೇ ಅಪ್ಲಿಕೇಶನ್ ಬೇಕಾದ್ರೆ ಫೋನ್ ಮುಖಾಂತರ ಅವರು ಬೇಕಾದ್ರೆ ಬುಕ್ ಮಾಡ್ಬೋದು, ಇಲ್ಲಾಂದರೆ ಮೇಲ್ ಮಾಡಿ ಬುಕ್ ಮಾಡ್ಬೋದು, ಇಲ್ಲ ಪೋಸ್ಟ್ ಕೂಡ ಮಾಡಿ ಬುಕ್ ಮಾಡ್ಬೋದು. ನಾವು ಅವರ ಒಂದು ಏನು ರಿಕ್ವೆಸ್ಟ್ ಇರುತ್ತೆ ಅದನ್ನು ನೋಟ್ ಮಾಡಿ ನಂತರ ಅಲಾಟ್ಮೆಂಟ್ ಮಾಡಿದ್ಮೇಲೆ ಅವ್ರಿಗೆ ತಿಳಿಸ್ಕೊಡ್ತೀವಿ. ಜೊತೆಗೆ ಅವರಿಗೆ ಟೈಮ್ ಸ್ಲಾಟ್ ಕೂಡ ಕೊಟ್ಟಿರ್ತೀವಿ, ಈ ಟೈಮ್ ಸ್ಲಾಟಲ್ಲಿ ಬಂದು ತೊಗೊಂಡೋಗ್ಬೋದು ಅಂತ. ಕೆಲವೊಮ್ಮೆ ಅವ್ರಿಗೆ ಕಷ್ಟ ಇದ್ದರೆ ಅವ್ರು ರಿಕ್ವೆಸ್ಟ್ ಮಾಡ್ಕೋತಾರೆ, ಈ ಟೈಮ್ ಸ್ಲಾಟಲ್ಲಿ ನಮಗೆ ಬರಲಿಕ್ಕೆ ಆಗೋದಿಲ್ಲ, ಬೇರೆ ಟೈಮ್ ಕೊಡಿ ಅಂತ. ಆ ಟೈಮಲ್ಲಿ ಅವ್ರು ಬಂದು ತೊಗೊಂಡೋಗ್ತಾರೆ. ಇನ್ನು ಸಾಕಷ್ಟು ಕುತೂಹಲ ಇರುವಂಥದ್ದು ಬೆಲೆಗೆ ಸಂಬಂಧಪಟ್ಟ ಹಾಗೆ ರೈತರಿಗೆ ಯಾವ ರೀತಿ ತಾವು ಗಿಡಗಳನ್ನು ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಯಾವ ರೀತಿ ಬೆಲೆ? ಈಗ ಅಡಿಕೆ ಆದರೆ ನಮ್ಮಲ್ಲಿ ಬೀಜದ ಕಾಯಿ ಒಂದಕ್ಕೆ 15 ರೂಪಾಯಿ ಆಗುತ್ತೆ. ಯಾಕಂದರೆ ನಾನು ನಿಮ್ಗೆ ಆಗಲೇ ಹೇಳಿದೆ, ನಾವು ಯಾವುದೇ ಇಲ್ಲಿ ಬೀಜದ ಕಾಯಿ ಆಗಿರ್ಬೋದು, ಸಸಿ ಆಗಿರ್ಬೋದು, ಅದು ಕೊಡಬೇಕು ಅನ್ನೋದಕ್ಕಿಂತ ಮುಂಚೆ ತಾಯಿ ಮರನ ಆಯ್ಕೆ ಮಾಡಿರ್ತೀವಿ. ಅದರಿಂದ ಆಯ್ದಂಥ ತೆಂಗಿನ ಕಾಯಿಗಳನ್ನು ಮತ್ತು ಸಸಿನ ಕೊಡುವಂಥದ್ದು. ಸೊ ಹಾಗಾಗಿ ಏನು ಬೀಜದ ಕಾಯಿ ಅಡಿಕೆ ಕೊಡೋದಾದರೆ 15 ರೂಪಾಯಿ ಆಗುತ್ತೆ. ಅದೇ ರೀತಿ ಸಸಿಗಳು ಸ್ಪ್ರೌಟ್ಸ್ ಅಂತ ಕರಿತೀವಿ ನಾವು, ಅದು ತೊಟ್ಟೆಲಿರೋದಿಲ್ಲ, ಡೈರೆಕ್ಟಾಗಿ ಬೆಡ್ಡಲ್ಲಿರುತ್ತೆ, ಬೆಡ್ಡಲ್ಲಿ ತೆಕ್ಕೊಡೋಂಥದ್ದು. ಸೊ ಅದಕ್ಕೆ 35 ರೂಪಾಯಿ ಒಂದು ಸ್ಪ್ರೌಟಿಗೆ ನಾವು ಚಾರ್ಜ್ ಮಾಡ್ತೀವಿ. ಅದರಂತೆ ತೆಂಗಿಂದಾದರೆ ಈಗ ಗಿಡ್ಡ ತಳಿಗಳಿಗೆ ಅದು ಕೂಡ ನೋಡಿ, ಈಗ ನೀವು ನೋಡ್ಬೋದು ಈ ಬೆಡ್ಡಲ್ಲಿರೋಂಥದ್ದು, ಇದನ್ನು ಡೈರೆಕ್ಟಾಗಿ ನಾವು ಬೇರೆ ಸಮೇತ ಅದನ್ನು ತೆಕ್ಕೊಡ್ತೀವಿ. ಇದಾದರೆ ನಿಮಗೆ ಗಿಡ್ಡ ತಳಿಗಳಲ್ಲಿ 230 ರೂಪಾಯಿ ಆಗುತ್ತೆ. ಅದೇ ನಾವು ಎತ್ತರ ತಳಿದಾದರೆ 140 ರೂಪಾಯಿ ಒಂದು ಗಿಡ. ಹೈಬ್ರಿಡ್ಸ್ ಆದರೆ 310 ರೂಪಾಯಿ ಆಗುತ್ತೆ. ಅದೇ ಬೀಜದ ಕಾಯಿ ನಾವು ತೆಂಗಲ್ಲೂ ಕೂಡ ಬೀಜದ ಕಾಯಿ ಕೊಡ್ತೀವಿ, ಗಿಡ್ಡ ತಳಿಗಳದ್ದು ಮತ್ತು ಎತ್ತರ ತಳಿಗಳು ಇವೆರಡದ್ದು ಮಾತ್ರ ಕೊಡುವಂಥದ್ದು. ಯಾಕೆಂದರೆ ಹೈಬ್ರಿಡಲ್ಲಿ ಸೆಗ್ರಿಗೇಷನ್ ಇರುತ್ತೆ, ಸೊ ಅದನ್ನು ನಾವು ಸೆಲೆಕ್ಟ್ ಮಾಡಿ ಕೊಡುವಂಥದ್ದು. ಸೊ ಬೀಜದ ಕಾಯಿ ಎತ್ತರ ತಳಿದಾದರೆ ನಮಗೆ ಆಲ್ಮೋಸ್ಟ್ ಒಂದು 100 ರೂಪಾಯಿ ಆಗುತ್ತೆ, ಗಿಡ್ಡ ತಳಿದಾದರೆ 140 ರೂಪಾಯಿ ಆಗುತ್ತೆ. ಪ್ರಿಯ ವೀಕ್ಷಕರೇ, ಇದು ICAR CPCRI ಒಂದು ಏನು ಸಂಶೋಧನಾ ಕೇಂದ್ರ ಇದೆ. ಅದರ ಮೂಲಕ ನಮ್ಮ ಕೃಷಿಕರಿಗೆ, ರೈತರಿಗೆ ನೀಡುವಂಥ ಒಂದಷ್ಟು ಸವಲತ್ತುಗಳು ಅಥವಾ ಸೌಲಭ್ಯಗಳು ಮತ್ತು ಅದರ ಒಂದಷ್ಟು ಮಾಹಿತಿಗಳನ್ನು ಇಲ್ಲಿನ ವಿಜ್ಞಾನಿಗಳಾಗಿರುವಂಥ ಡಾಕ್ಟರ್ ದಿವಾಕರ್ ವೈ ಅವರು ನೀಡಿದ್ದಾರೆ. ಕೃಷಿಕರು ಕೂಡ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಜೊತೆಗೆ ನಮ್ಮ ಈ ಸುದ್ದಿ ಕೃಷಿ ಅರಿವು ಕೇಂದ್ರ ಸಾಕಷ್ಟು ಕೃಷಿ ಮಾಹಿತಿಯನ್ನು ನೀಡ್ತಾ ಇದೆ, ಅಲ್ಲೂ ಕೂಡ ಈ ಕುರಿತ ಮಾಹಿತಿಗಳನ್ನು ನಾವು ಕೂಡ ನೀಡ್ತೇವೆ. ಈ ಒಂದು ಸಂಶೋಧನಾ ಕೇಂದ್ರದಿಂದ ರಿಪೋರ್ಟರ್ ಶಿವರಾಮ್ ಕಜಮೂಲೆ, ಗಣೇಶ್ ಕುಕ್ಕುದಡಿ ಜೊತೆ ದುರ್ಗಾಕುಮಾರ್ ನಾಯರ್ಕೆರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜ್ಯುವೆಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆಗಿತ್ತು, ಇನ್ನೇನು ಕೃಷಿ ಮಾಡೋದಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಎಂಟರಮಂಗಲ, ಮೋಹಿತ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99461 23801.